صل على محمد وآل محمد اللهم صل على ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಬಿಸ್ಮಿಲ್ಲಾ ವಲ್ಹಮ್ದುಲಿಲ್ಲಾ ವಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿಲ್ ಮುರ್ಸಲೀನ್ ವ ಅಲಾ ಆಲಿಹಿ ವಸ್ವಹ್ಬಿಹಿ ಅಜ್ಮঈನ್. ಅಮ್ಮಾ ಬಾದ್. ದಾಂಪತ್ಯ ಜೀವನದಲ್ಲಿ ಪ್ರೀತಿ ಜಾಸ್ತಿಯಾಗಲು ಇದನ್ನು ಮಾಡಿ ನೋಡಿ. ಸಾಮಾನ್ಯವಾಗಿ ದಾಂಪತ್ಯ ಜೀವನದಲ್ಲಿ ಕಲಹ ಉಂಟಾಗಲು ದಾಂಪತ್ಯ ಜೀವನದಲ್ಲಿ ಪ್ರೀತಿ ಇಲ್ಲದೆ ಇರುವುದಾಗಿದೆ ಕಾರಣ. ಆದ್ದರಿಂದ ಪ್ರೀತಿ ಉಂಟಾಗಲು ಇದನ್ನು ಮಾಡಿದರೆ ಸಾಕು. ಇಮಾಮ್ ಇಬ್ನು ಹಿಬ್ಬಾನ್ ರಲಿಯಲ್ಲಾಹು ಅನ್ಹುರವರು ವರದಿ ಮಾಡಿದಂತಹ ಹದೀಸ್, ಆಯಿಷಾ ರಲಿಯಲ್ಲಾಹು ಅನ್ಹಾರವರಿಂದ ನಿವೇದನೆ. ಕಾಲತ್ ಮಹದಿಯವರು ಹೇಳುತ್ತಾರೆ, ಇನ್ ಕುಂತುಲ ಆತಿನ್ ನಬಿಯ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬಿಲ್ ಇನಾಯಿ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಬಳಿ ನಾನು ಒಂದು ಪಾತ್ರೆಯನ್ನು ತೆಗೆದುಕೊಂಡು ಬಂದರೆ, ಅಂದರೆ ನೀರು ಕುಡಿಯಲಿಕ್ಕಿರುವಂತಹ ಪಾತ್ರೆ, ಹಾಗೆ ಫಆಹುಜೂಹು ಫಅಶ್ರಬು ಮಿನ್ಹು, ಆ ಪಾತ್ರೆಯಲ್ಲಿ ಅಂದರೆ ನೀರು ಕುಡಿಯುವಂತಹ ಲೋಟ, ಅದರಲ್ಲಿ ನೀರು ತೆಗೆದು ನಾನು ಕುಡಿದೆ. ಫಯಹುಜೂಹು ನಬಿಯು ಸಲ್ಲಲ್ಲಾಹು ಅಲೈಹಿ ವಸಲ್ಲಂ, ನಂತರ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ನನ್ನಿಂದ ಆ ಲೋಟವನ್ನು ಅಥವಾ ನೀರು ಕುಡಿಯುವಂತಹ ಪಾತ್ರೆಯನ್ನು ಕೇಳಿದರು. ಫಯಲഉ ಫಾಉ ಮೌಲಿ ಅಫಿಯ, ನಾನು ಎಲ್ಲಿ ಬಾಯಿ ಇಟ್ಟು ಕುಡಿದಿದ್ದೇನೋ ಅದೇ ಸ್ಥಳದಲ್ಲಿ ಬಾಯಿಯನ್ನಿಟ್ಟು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಕುಡಿದರು. ಇನ್ನು ವಇನ್ ಕುಂತು ಲ ಆಖುಜು ಅಲ್ ಅರ್ಕ ಮಿನಲ್ ಲಹ್ಮಿ, ಇನ್ನು ಎಲುಬುಗಳಲ್ಲಿ ಬಾಕಿ ಇರುವಂತಹ ಮಾಂಸ, ಅದನ್ನು ತಿನ್ನಲಿಕ್ಕೋಸ್ಕರ ಆ ಎಲುಬುಗಳನ್ನು ತೆಗೆದು ಆ ಮಾಂಸವನ್ನು ನಾನು ಫಆಕುಲುಹು, ಅದನ್ನು ನಾನು ತಿಂದರೆ, ಫಯಹುಜುಹು, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ನನ್ನಿಂದ ಅದನ್ನು ಕೂಡ ಕೇಳಿ ಪಡೆದು ಫಯಲഉ ಫಾಹು ಮೌಲಿ ಅಫಿಯ, ನಾನು ಬಾಯಿ ಇಟ್ಟಂತಹ ಅದೇ ಸ್ಥಳದಲ್ಲಿ ಕಚ್ಚಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ತಿನ್ನುತ್ತಾರೆ. ಫಯಕುಲುಹು ಅನಹಾ ಇಲುನ್, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಆ ರೀತಿ ತಿನ್ನುತ್ತಾರೆ. ಆ ಸಂದರ್ಭದಲ್ಲಿ ನಾನು ಆರ್ತವ ಸ್ತ್ರೀಯಾಗಿದ್ದೆ, ಹೈಲಿರುವಂತಹ ಸ್ತ್ರೀಯಾಗಿದ್ದೆ ಎಂದು. ಇಲ್ಲಿ ಇಂದು ದಾಂಪತ್ಯ ಜೀವನ ವಿಶ್ವಕ್ಕೆ ಮಾದರಿಯುತವಾದಂತಹ ಒಂದು ದಾಂಪತ್ಯ ಜೀವನವನ್ನು ತೋರಿಸಿಕೊಟ್ಟಂತಹ ಒಂದು ಸಂಭವವಾಗಿದೆ. ಅಂದರೆ ಆಯಿಷಾ ರಲಿಯಲ್ಲಾಹು ಅನ್ಹಾರವರು ನೀರು ಕುಡಿದಂತಹ ಲೋಟ, ಆ ಲೋಟದಲ್ಲಿ ಆಯಿಷಾ ರಲಿಯಲ್ಲಾಹು ಅನ್ಹಾರವರು ಎಲ್ಲಿ ಬಾಯಿ ಇಟ್ಟು ಕುಡಿದಿದ್ದಾರೋ ಅದೇ ಸ್ಥಳಕ್ಕೆ ಬಾಯಿ ಇಟ್ಟು ಕುಡಿಯೋದು. ಒಂದು ಮಾಂಸವನ್ನು ಕಚ್ಚಿದರೆ ಎಲ್ಲಿ ಬಾಯಿಯಿಂದ ಕಚ್ಚಿದ್ದಾರೋ ಅದೇ ಸ್ಥಳಕ್ಕೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಪವಿತ್ರ ಬಾಯಿಯಿಂದ ಕಚ್ಚಿ ತಿನ್ನುವುದು. ಇದಾಗಿದೆ ದಾಂಪತ್ಯ ಜೀವನ. ನಮ್ಮಲ್ಲಿ ಪತ್ನಿ ಮುಟ್ಟಿದ್ದನ್ನು ಪತಿ ಮುಟ್ಟಲ್ಲ, ಪತ್ನಿ ತಿಂದದ್ದು ಬಾಕಿ ಉಳಿದರೆ ಅದನ್ನು ಪತಿ ತಿನ್ನಲ್ಲ, ಅಥವಾ ಅದರ ವಿರುದ್ಧವೂ ಕೂಡ ಇದೆ. ಆ ರೀತಿ ಆಗಬಾರದು. ದಾಂಪತ್ಯ ಜೀವನದಲ್ಲಿ ಈ ರೀತಿಯಾದಂತಹ, ಅಂದರೆ ಪತಿ ತಿಂದ ಬಾಕಿ ಪತ್ನಿ ತಿನ್ನದೇ ಇರುವುದು, ಅಥವಾ ಪತ್ನಿ ತಿಂದದ್ದರ ಬಾಕಿ ಪತಿ ತಿನ್ನದೇ ಇರುವುದು, ಈ ರೀತಿಯಾದಂತಹ ಭೇದ ಭಾವವನ್ನು ನಾವು ತ್ಯಜಿಸಿ. ಕಾರಣ ಪತಿ ಪತ್ನಿ ಎಂಬುದು ಅವರು ಒಂದೇ ಜೀವದಂತೆ ಇರಬೇಕು. ಈ ರೀತಿ ನೀವು ಮಾಡುವುದಾದರೆ, ಅದೇ ರೀತಿ ಆರ್ತವ ಸಂದರ್ಭದಲ್ಲಿ ಅವರನ್ನು ಹತ್ತಿರ ಮಾಡದೇ ಇರುವುದು, ಅವರು ಮುಟ್ಟಿದ್ದನ್ನು ಮುಟ್ಟದೇ ಇರುವುದು, ಈ ರೀತಿಯಾದಂತಹ ಸಂಪ್ರದಾಯವೂ ಇದೆ. ಇವುಗಳನ್ನೆಲ್ಲ ತ್ಯಜಿಸಿ ನೀವು ಪರಸ್ಪರ ಪ್ರೀತಿಯಿಂದ ಈ ರೀತಿ ಮಾಡಿ ನೀವು ಜೀವಿಸುವುದಾದರೆ ಖಂಡಿತವಾಗಿಯೂ ನಿಮಗೆ ದಾಂಪತ್ಯ ಜೀವನದಲ್ಲಿ ಪ್ರೀತಿ ಹೆಚ್ಚಾಗ್ತದೆ. ಕಾರಣ ಇದು ವಿಶ್ವಕ್ಕೆ ಮಾದರಿಯುತವಾದಂತಹ ದಾಂಪತ್ಯ ಜೀವನವನ್ನು ತೋರಿಸಿಕೊಟ್ಟಂತಹ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳಿದಂತಹ ಒಂದು ಮಾತಾಗಿದೆ. ಆದ್ದರಿಂದ ನಾವು ಮಾಡಬೇಕಾದುದು, ಇನ್ನು ಮುಂದೆ ಪತ್ನಿಯ ಜೊತೆ ಈ ರೀತಿಯಾಗಿ ನಾವು ವರ್ತಿಸಬೇಕು. ಅವಳು ಕುಡಿದಂತಹ ಲೋಟದಲ್ಲಿ ನಾವು ನೀರು ಕುಡಿಯಬೇಕು. ಅವಳು ಎಲ್ಲಿ ಬಾಯಿ ಇಟ್ಟು ಕುಡಿದಿದ್ದಾಳೋ ಅದೇ ಸ್ಥಳಕ್ಕೆ ಬಾಯಿ ಇಟ್ಟು ಕುಡಿಯಬೇಕು. ಅದೇ ರೀತಿ ಅವಳು ಯಾವ ಮಾಂಸವನ್ನು ಎಲ್ಲಿ ಕಚ್ಚಿ ತಿಂದಿದ್ದಾಳೋ ಅದೇ ಮಾಂಸವನ್ನು ಅದೇ ಸ್ಥಳದಲ್ಲಿ ಕಚ್ಚಿ ನಾವು ಕೂಡ ಅವಳಿಂದ ಕೇಳಿ ಪಡೆದು ತಿನ್ನಬೇಕು. ಆಗಲೇ ದಾಂಪತ್ಯ ಜೀವನದಲ್ಲಿ ಆ ಒಂದು ಪ್ರೀತಿ ಅದು ಗಟ್ಟಿಯಾಗಿ ಉಳಿಯಲು, ಅದೇ ರೀತಿ ಸುಂದರವಾದಂತಹ ದಾಂಪತ್ಯ ಜೀವನ ನಡೆಸಲು ಸಾಧ್ಯ. ಅಲ್ಲಾಹನು ಎಲ್ಲರಿಗೂ ತೌಫೀಕ್ ನೀಡಿ ಅನುಗ್ರಹಿಸಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.